ಶಾಸ್ತ್ರಿಗಳೇ, ಅಂತೂ ವಿಧವಾ ವಿವಾಹ ಮಾಡಿಸ್ಬಿಟ್ರಿ. ಸಂತೋಷ. ಈ ಶಾಸ್ತ್ರಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಿ? ರಾಜಕೀಯದಲ್ಲಿ ಕೇಳಿ ಕಿತ್ತು ಹೇಗೋ ಹಾಗೆ ಈ ಸಮಾಜದಲ್ಲಿ ಗುಂಡಾಸಾಕ್ತಾರೆ. ಬರೀ ವಿಧವೆಯರಿಗಷ್ಟೇ ಅಲ್ಲ, 8 to 80 8ರಿಂದ 80 ವರ್ಷದ ಮುದುಕಿಯರಿಗೂ ಮದುವೆ ಮಾಡಿಸಬಲ್ಲೆ. ಗೊತ್ತು ಗೊತ್ತು, ನಿಮ್ಮ ವಿಷಯ ನನಗೆ ಗೊತ್ತಿಲ್ವೇ? ಸಂತೋಷ, ತುಂಬಾ ಸಂತೋಷ. ನನ್ನ ವಿಷಯ ಅಷ್ಟು ತಿಳ್ಕೊಂಡಿದ್ದು ಬಹಳ ಸಂತೋಷ. ಅದು ಸರಿ, ಈಚೆಗೆಲ್ಲೋ ಬಹಳ ದಿನಗಳಿಂದ ಕಾಣಿಸ್ತಾನೆ ಇಲ್ಲ. ನಮ್ಮ ತಾಯಿ ಬೇರೆ ತೀರ್ಕೊಂಡ್ಬಿಟ್ಲು. ಸಂತೋಷ, ತುಂಬಾ ಶಾಸ್ತ್ರಿಗಳೇ, ಏನಪ್ಪ ನಿದ್ದೆ ಗಂಡಲ್ಲಿದ್ದೀರೋ ಎಚ್ಚರವಾಗಿದ್ದೀರೋ? ಏನೋ ಸಮಾಚಾರ? ಅಲ್ರಿ, ನಮ್ಮ ತಾಯಿ ತೀರ್ಕೊಂಡ್ಲು ಅಂದ್ರೆ ಸಂತೋಷ ಅಂತಿರಲ್ರಿ? ಅದು ಅಭ್ಯಾಸ ಬಲ ಅಷ್ಟೇ. ನಿಮ್ಮ ತಾಯಿಯವ್ರು ತೀರ್ಕೊಬಿಟ್ರ? ಹೌದು. ಆ ದಿನ ಕಾಯಿಲೆ ಎಲ್ಲಿ ಮಾಡಿದೆ? ಗೋಕರ್ಣದಲ್ಲಿ ಮಾಡುದು. ವಿಷ್ಣುವೇ ನಮಃ, ವಿಷ್ಣುವೇ ನಮಃ, ವಿಷ್ಣುವೇ ನಮಃ. ಗೋಕರ್ಣ ಮಂಡಲೆ, ಗೋಕರ್ಣ ಮಂಡಲೆ, ಗೋಕರ್ಣ ಮಂಡಲೆ. ಹಾ, ಕರೆಕ್ಟ್, ಸರಿಯಾದ ಜಾಗದಲ್ಲೇ ಮಾಡಿದ್ಯಾ. ಅಂದ ಹಾಗೆ ಈಗ ನೀನೇನ್ ಮಾಡ್ತಾ ಇದೀಯಾ? 2 ಬಾರಿ ಚುನಾವಣೆಗೆ ನಿಂತು ಠೇವಣಿನೂ ಕಳ್ಕೊಂಡ್ಬಿಟ್ಟೆ. ಸಂತೋಷ, ತುಂಬಾ ಸಂತೋಷ. ಅಲ್ರಿ, ನನಗೆ ಠೇವಣಿ ಹೋದದ್ದು ನಿಮಗೆ ಸಂತೋಷವಲ್ರಿ? ನಾನು ಆಗ್ಲೇ ಹೇಳಿಲ್ವೇ ನನ್ನ ಮಾತಿನ ವರಸೆನೇ ಹಾಗೆ ಅಂತ. ಮತ್ತೆ ಈ ಬಾರಿ ಏನಾದ್ರು? ಈ ಬಾರಿ ಕೊನೆಯದಾಗಿ ನಿಂತು ನೋಡೋಣ ಅಂತಿದ್ದೀನಿ. ಸಂತೋಷ, ನಿಲ್ಲು ನಿಲ್ಲು. ಪೂರ್ವದಲ್ಲಿ ನಮ್ಮೂರಿನ ಸಮಸ್ಯೆ ಬಗ್ಗೆ ತಿಳ್ಕೊಂಡು ನಿಲ್ಬೇಕಿತ್ತು. ಅದು ಬೇಕಾದಷ್ಟು ಮಾತಾಡೋದಿದೆ, ಆಮೇಲೆ ಮಾತಾಡೋಣ. ನಿಲ್ಲು, ನಿಂತು ಗೆದ್ದು ಬಂದ್ರೆ ನಮ್ಮಂತ ಬಡಬಗ್ರಿಗೆ ಅನುಕೂಲವಾಗುತ್ತೆ. ಯಾರು ನೀವು ಬಡವರೇ? ಅಲ್ಲ ಶಾಸ್ತ್ರಿಗಳೇ, ನಿಮಗೆ ಏನು ಕಮ್ಮಿ ಅಂತ? ಜಮೀನಿದೆ, ಮನೆ ಇದೆ, ಮನೆ ವ್ಯವಹಾರವನ್ನೆಲ್ಲ ನೋಡ್ಕೊಳ್ಳೋಕೆ ವಯಸ್ಸಿಗೆ ಬಂದು ಮಗ ಇದ್ದಾನೆ. ಅದರಲ್ಲೂ ಬೇಜಾರಾದ್ರೆ ನೀವು ಗೌರಿ ಪೂಜೆ ಮಾಡಿಸೋ ಮನೆಗಳು ಬೇಡ ಬೇಕಷ್ಟಿವೆ. ಬೇಡ ಬೇಡವೇ ಬೇಡ ಬೇಡ ಕಣಿಗಳೇ. ನನ್ನ ವಿಚಾರ ಈ ಬೀದಿಲಿ ಮಾತಾಡೋದೆ, ಅದೇ ನಾನು ನಿಮ್ಮ ವಿಚಾರ ಮಾತಾಡಿದ್ರೆ ಆ ಬೆಂಗಳೂರು ಬಂಗಾರಿ, ಮಂಗಳೂರು ಮೀನಾಕ್ಷಿ, ತಿಪಟೂರು ತಿಮ್ಮಿ, ಹಾಸನದ ಹರಿಣಾಕ್ಷಿ, ಇವರುಗಳ ವಿಚಾರ ನಂಗೆ ಗೊತ್ತಿಲ್ಲ ಅಂತ ತಿಳಿದಿದ್ರೆ ಸಾಕು ಸಾಕು ಶಾಸ್ತ್ರಿಗಳೇ, ಸಾಕು, ನಿಲ್ಲಿಸಿ. ನೋಡಿ ಶಾಸ್ತ್ರಿಗಳೇ, ಇನ್ನು ಮುಂದೆ ನಿಮ್ಮ ವಿಚಾರ ನಾನು ಮಾತನಾಡೋದಿಲ್ಲ, ನನ್ನ ವಿಚಾರ ನೀವು ಮಾತನಾಡಬಾರ್ದು. ಇಬ್ಬರೂ ಒಗ್ಗಟ್ಟಾದ್ರೆ ಏನಾದರೂ ಸಾಧಿಸಬಹುದು. ಏನಂತೀರಾ? ತುಂಬಾ ಸಂತೋಷ. ಇದಕ್ಕೆ ನಾನು ಬೇಡ ಅಂತ ಕೇಳಿಗಳೇ. ಹಾಳು ಕೇಡಿ ಕೇಡಿ ಅನ್ಬೇಡ್ರಿ. ಅದು ಕಾಕನ ಕೋಟೆಯ ದಾಸಪ್ಪನವರ ಮಗ ಕೃಷ್ಣಮೂರ್ತಿ ಅನ್ನೋದನ್ನ ಈ ಇಂಗ್ಲಿಷ್ನವರು ಕೈಕಾಲು ಮುರಿದು ಕೇಡಿಕೆ ಅಂತ ಮಾಡಿ ಕೂರಿಸಿದ್ದಾರಷ್ಟೇ. ಅದು ಸರಿ ಶಾಸ್ತ್ರಿಗಳೇ, ಇವತ್ತಿನ ಬೇಟೆ ಎಲ್ಲಾದ್ರೂ ಉಂಟು? ಸಂತೋಷ. ಇವತ್ತಿನ ನಮ್ಮೂರಿಂದ ಹೊರಟ ತಕ್ಷಣ ಅಪಶಕುನವಾಗೋಯ್ತು. ಏನ್ ಕೆಲಸನೂ ಆಗ್ತಾ ಇಲ್ಲ. ಅಲ್ಲ ಶಾಸ್ತ್ರಿಗಳೇ, ನಿಮಗೆ ಅಂತ ಅಪಶಕುನ ಏನಾಯ್ತು ಅಂತ? ನಮ್ಮೂರಿಂದ ಬಸ್ ಹತ್ತಿದ ತಕ್ಷಣ ಆ ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗಾದ್ರೂ ಕೊಡಪ್ಪ ಅಂತ ಒಂದು 10 ರೂಪಾಯಿ ಮುಖದ ಮೇಲೆ ಎಸೆದ. ಅಲ್ರಿ, ಇಂಥ ಜಾಗಕ್ಕೆ ಅಂತ ನೀವಾದ್ರೂ ಹೇಳ್ಬೇಕಾಗಿತ್ತು. ಅದು ಹಾಳಾಗ್ಲಿ, ಟಿಕೆಟ್ ಆದ್ರೂ ಕೊಟ್ನೋ ಇಲ್ವೋ? ಅವನ ಹತ್ರ ಯಾರಯ್ಯ ಟಿಕೆಟ್ ಮುಡ್ತಾರೆ. ಎಲ್ಲಾ ಟಿಕೆಟ್ ಎಂಜಿಲ್ಲ ಹಚ್ಚಿ ಹಚ್ಚಿ ಹರಿತಾನೆ. ಮಡಿ ಇಲ್ಲ, ಮೈಲಿಲ್ಲ. ಅದು ಹಾಳಾಗ್ಲಿ, ಒಂದು ಸಿಗರೇಟ್ ಇದ್ರೆ ಕೊಡ್ತೀಯ? ಸರಿ, ಈ ಶೋಕಿ ಯಾವಾಗ್ಲಿಂದ ಶಾಸ್ತ್ರಿಗಳೇ? ನಮ್ಮ ಈ ಘನ ಸರ್ಕಾರ ನಮ್ಮ ಪೂಜೆ ಹಕ್ಕೆಲ್ಲ ಕಿತ್ಕೊಂಡ್ಮೇಲೆ ನಾವು 4 ಜನರಂತಲ್ವೇ. ಅದಕ್ಕೆ ಈ ಬಂಗಡೆ ಬಕಬಕಂ ತೋರಿ ತೈಲವರ್ಧಕಂ ಸುಂಗಾಟಂ ಸುಖವರ್ಧಕಂ ವೈತ್ಲೆಂ ಗೌಲಂ ಗುರ್ಕಂ ಮುಳ್ಳಂ ಸ್ವರಂ ಕಡಿನಾಥಾಯ ಸ್ವಾಹ ಅಂತ ಇದ್ರ ಜೊತೆಗೆ ಇದನ್ನು ಅನುಭವಿಸ್ಬಿಟ್ಟೆ. ಏನು ಸಂಸ್ಕೃತ ಅನ್ರಿ ನಿಮ್ದು ಶಾಸ್ತ್ರಿಗಳೇ? ಎಲ್ಲರೂ ಒಂದೇ ತರ ಇರಲ್ಲ ಗಿಟ್ಟು. ಪರವಾಗಿಲ್ವೇ, ನಮಗಿಂತ ಚೆನ್ನಾಗೇ ಹೊಡಿತೀರಾ ಸಿಗರೇಟ್ ಅನ್ನ. ಇನ್ನೊಂದು ಕೊಡ್ಲೆ?
ಪುಕ್ಕಟೆ ಸಿಗ್ತದೆ ಹೇಳಿ ಸಿಕ್ಕಾಪಟ್ಟಿ ತಿನ್ಬಿಡ್ಬಾರ್ದ್ರಿ. ಗೆಣಸು ಭಾರಿ ವಾಯು, ಬೇಕಾದಾಗೆ ನಾನೇ ಕೇಳಿಸ್ಕೊಳ್ತೇನೆ. ಬರ್ತೀನಿ ಕಿಟ್ಟು. ಸರಿ. ಈ ಶಾಸ್ತ್ರಿ ಅಂದ್ರೇನು? ಸಾಮಾನ್ಯನೇ? ಪ್ರಚಂಡ ಪ್ರಚಂಡ. ಇವನು ಕಾಲಿಟ್ಟ ಕಡೆ ಏನಾದರೊಂದು ಅನಾಹುತ ನಡೆಸೇ ಇರ್ತಾನೆ. ನಮಸ್ಕಾರ ಆನಂದರಾಯರಿಗೆ. ಬನ್ನಿ ಬನ್ನಿ. ನಮಸ್ಕಾರ. ಏನ್ ಸಮಾಚಾರ? ಆನಂದ, ನಿಜಕ್ಕೂ ನೀನು ಆದರ್ಶವಾದ. ಯಾರೂ ಸಾಧಿಸದೇ ಇರೋ ಕೆಲಸನ ಸಾಧಿಸ್ಬಿಟ್ಟಿಯಲ್ಲ. ಅದಾವುದಪ್ಪ ಅಂತಹ ಕೆಲಸ ನಾನು ಸಾಧಿಸಿದ್ದು? ಅದೇ ಕಣ, ನಿನ್ನ ತಂಗಿಯ ಮದುವೆ. ಛೇ 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 ಛೇ. ಈ ಸಮಾಜದಲ್ಲೇ ನಡೆದಿಲ್ಲ ನೋಡಿ. ನಿಜ. ಅವನ್ಯಾರು ನಾವ್ಯಾರು? ಈಗೆಲ್ಲ ಒಂದೇ ಅಲ್ವೇ? ಇಲ್ಲಿವರೆಗೆ ನನ್ನ ಹೆಸರಿನಲ್ಲಿತ್ತು, ಈಗ ಅವನ ಹೆಸರಿನಲ್ಲಿದೆ ಅಷ್ಟೇ. ನೀನ್ ಹೇಳೋದು ನಿಜ. ಆದ್ರೆ ನಿನ್ನ ಈ ಉದಾಸೀನ ಕಂಡು ನನಗೆ ಅಯ್ಯೋ ಅನಿಸ್ತಾ ಇದೆ. ನೋಡು, ನಿನ್ನ ಈ ಉದಾರ ಬುದ್ಧಿಗೆ ಆ ನಿನ್ನ ಭಾವ ಅಷ್ಟು ಯೋಗ್ಯನ. ಅದನ್ನು ಉಳಿಸ್ಕೊಂಡು ಹೋಗೋ ಯೋಗ್ಯತೆನೂ ಇಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅನ್ನೋ ಗಾದೆ ಇಲ್ಲ, ಗಾದೆ ಕೇಳಿಲ್ಲ. ಅವನು ತಪ್ಪು ದಾರಿ ತುಳಿದ್ರೆ ತಿದ್ದೋಕೆ ಮೀನಾ ಇದ್ದಾಳೆ, ನಾನಿದ್ದೀನಿ. ಅದಲ್ಲದೆ ನಮ್ಮ ಮನೆಯ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳುವ ರಂಗಯ್ಯ ಇದ್ದಾನೆ. ಹೀಗಿರಬೇಕಾದರೆ ಯಾವ ತಪ್ಪಿಗೂ ಅವಕಾಶನೇ ಇಲ್ಲ. ಸರಿ ಬಿಡು, ನಿಮ್ಮನೆ ವ್ಯವಹಾರ ನನಗೆ. ಅಂದ ಹಾಗೆ ಕಿಟ್ಟು ಬಹಳ ದಿನದಿಂದ ಕಾಣಲೇ ಇಲ್ಲ, ಎಲ್ಲಿ ಹೋಗಿದ್ದೆ? ನೋಡುವ, ಮನುಷ್ಯನಿಗೆ ಕಷ್ಟ ಬಂತೆಂದರೆ ಒಂದರ ಹಿಂದೆ ಮತ್ತೊಂದು ಬರುತ್ತದೆ. ಹಾಗಿದೆ ನನ್ನ ಪರಿಸ್ಥಿತಿ. ಒಂದು ಕಡೆ ನನ್ನ ತಾಯಿ ಬೇರೆ ತೀರ್ಕೊಂಡು, ಈಗ ತಂಗಿನ ಆಸ್ಪತ್ರೆಗೆ ಸೇರಿಸಿದ್ದೆ. ನೋಡುವ, ನೀನು ತಪ್ಪು ತಿಳ್ಕೊಳ್ಳದೆ ಹೋದರೆ ನನಗೆ ಸ್ವಲ್ಪ ಹಣದ ಸಹಾಯ ಮಾಡ್ತೀನಿ. ಎಷ್ಟು ಹಣ ಬೇಕಿತ್ತಪ್ಪ? ನಾನು ಈಗಾಗಲೇ ನಿನ್ನ ಹತ್ತಿರ ಪಡೆದಿರುವ ಸಾಲ ಮರೆಯೋಕ್ಕೆ ಸಾಧ್ಯವಿಲ್ಲ. ಒಂದು 10,000 ಸಾಲ. ಆಯ್ತು ಕಿಟ್ಟು, ಖಂಡಿತ ಕೊಡ್ತೇನೆ. ಮರಿಬೇಡ. ನನ್ನ ತಂಗಿಯ ಜೀವ ನಿನ್ನ ಕೈಯಲ್ಲಿ. ನಿನ್ನ ತಂಗಿ ನನ್ನ ತಂಗಿಯ ಸಮಾನ ಅಲ್ವೇ? ಅವಳು ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡದೆ ಹೋದರೆ ನನಗೆ ಅನುಕೂಲವಿದ್ದು ಏನು ಪ್ರಯೋಜನ? ನಾಳೆ ಬಾ, ಖಂಡಿತ ಕೊಡ್ತೀನಿ. ಕಿಟ್ಟು, ಏನ್ ಮಾತನಾಡ್ತಾ ಇದ್ದೀಯ? ನನಗೆ ಸುಳ್ಳು ಹೇಳುವ ಅಭ್ಯಾಸವಿಲ್ಲ. ನಾಳೆ ಬಾ, ಖಂಡಿತ ಕೊಡ್ತೀನಿ. ನಾನೇನು ಬರ್ತೀನಿ ಕಿಟ್ಟು. ನಿಜಕ್ಕೂ ನೀನು ಎಷ್ಟು ದೊಡ್ಡ ಮನುಷ್ಯ, ಏನು ದೊಡ್ಡ ಗುಣ. ಹಣವಿದ್ದರೂ ಸ್ವಲ್ಪವೂ ಅಹಂಕಾರವಿಲ್ಲ, ಮಗುವಿನಂತ ಮನಸ್ಸು. ನಿಜಕ್ಕೂ ನಮ್ಮ ದೇಶದಲ್ಲಿ ಸತ್ಯ ಹರಿಶ್ಚಂದ್ರನಂತಹ ಜನರಿದ್ದಾರೆ ಎಂದರೆ ತಪ್ಪಾಗಲಾರದು.